Hello everyone, welcome to the Anishwara Study Circle. In today's class, we are going to learn sentence in a very easy way. This lesson useful for class students SSLC, TET, GPSTR, KPSC, FDA, SDA, police and all competitive exams. Please watch this video till the end because I will also discuss 50 important competitive exam questions. Let's start. Sentence types ಕಾಂಪಿಟೇಟಿವ್ ಎಕ್ಸಾಮ್ MCQs. ಓಕೆ, ಇವತ್ತಿನ ಒಂದು ಕ್ಲಾಸಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಬಹಳಷ್ಟು ಸಂಭವನೀಯವಾಗಿರ್ತಕ್ಕಂತಹ ಪ್ರಶ್ನೆಗಳು ಕೂಡ ಆಗಿವೆ. ಒಂದು ಸೆಂಟೆನ್ಸ್ ಅಂತಕ್ಕಂಥ ಇಂಗ್ಲಿಷ್ ಗ್ರಾಮರಲ್ಲಿ ಟಾಪಿಕಲ್ಲಿ ಬರ್ತಕ್ಕಂತಹ ಇಲ್ಲಿ 50 MCQsಗಳನ್ನು ಮಾಡಿದ್ದೇನೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿದಾವ. ಓಕೆ, ನೋಡೋಣ. ಅವುಗಳ ಶಾರ್ಟ್ ಆಗಿ ನಿಮಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅವುಗಳ ಆನ್ಸರ್ಗಳು ಕೂಡ ನಿಮಗೆ ಕೆಳಗೆ ನಾನು ಆಪ್ಷನ್ಸ್ಗಳನ್ನು ಸಿಂಬಾಲ್ಸ್ಗಳನ್ನು ಮಾತ್ರ ಕೊಟ್ಟಿದ್ದೇನೆ. ಅವುಗಳನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಓಕೆ, ಲಿಸನ್ ಹಿಯರ್, ಲೆಟ್ ಸ್ಟಾರ್ಟ್. ಐಡೆಂಟಿಫೈ ದ ಅಸರ್ಟಿವ್ ಸೆಂಟೆನ್ಸ್. ಎ ಆಪ್ಷನ್ ಅಲ್ಲಿ ವಾಟ್ ಅ ಬ್ಯೂಟಿಫುಲ್ ಫ್ಲವರ್, ದ ಸನ್ ರೈಸಸ್ ಇನ್ ದ ಈಸ್ಟ್, ಓಪನ್ ದ ಡೋರ್, ಆರ್ ಯು ರೆಡಿ. ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಅಂತಕ್ಕಂತಹ ನಿಮಗೆ ರೂಲ್ಸ್ ಅನ್ನ ಹೇಳಿದ್ದೆ ನಾನು. ಏನಪ್ಪಾ ಅಂತಂದ್ರೆ ಇದು ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ವಾಕ್ಯ. ಇಲ್ಲಿ ಏನು ಬರ್ತೈತೆಪ್ಪ ಅಂತಂದ್ರ ಲಾಸ್ಟಿಗೆ ಫುಲ್ ಸ್ಟಾಪ್ಗಳು ಬಂದಿರ್ತಾವ. ಅದೇ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ ನೀವು ಕೆಳಗಡೆ ಏನ್ ಮಾಡಬಹುದು, ಬರಿಬಹುದು. ಓಕೆ, ಸೆಕೆಂಡ್ ಒಂದು ಕ್ವಶನ್ ನೋಡೋಣ. ವಿಚ್ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಅಂದ್ರೆ ಏನು? ದಿಸ್ ಈಸ್ ಅ ಕ್ವಶನ್ ಮಾರ್ಕ್. ಅಲ್ಲಿ ಕ್ವಶನ್ ಮಾರ್ಕ್ ಬಂದಿರಬೇಕು. ಓಕೆ, ಪ್ಲೀಸ್ ಸಿಟ್ ಡೌನ್. ಹಿ ಈಸ್ ಅ ಡಾಕ್ಟರ್. ವೇರ್ ಡು ಯು ಲಿವ್? ವಾಟ್ ಅ ಫಿಟಿ. ದಿಸ್ ಒನ್ ಇಲ್ಲಿ ಕ್ವಶನ್ ಮಾರ್ಕ್ ಬಂದಿರತಕ್ಕಂತಹದ್ದು ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ವಿಚ್ ಸೆಂಟೆನ್ಸ್ ಈಸ್ ಇಂಪೆರೇಟಿವ್. ಇಂಪೆರೇಟಿವ್ ಮೀನಿಂಗ್ ವಾಟ್ ಈಸ್ ದ ಸಜೆಷನ್, ಆರ್ಡರ್, ನೆಕ್ಸ್ಟ್ ಒನ್ ರಿಕ್ವೆಸ್ಟ್, ಈ ರೀತಿ ಬರ್ತಕ್ಕಂಥವೆಲ್ಲ ಇಂಪೆರೇಟಿವ್. ಪ್ಲೀಸ್ ಹೆಲ್ಪ್ ಮೀ. ಸಿ ಈಸ್ ಮೈ ಫ್ರೆಂಡ್. ವಾಟ್ ಅ ನೈಸ್ ಡೇ. ಡು ಯು ನೋ ಹಿಮ್. ಲಿಸನ್ ಹಿಯರ್. ಇಲ್ಲಿ ನೋಡ್ರಿ, ಪ್ಲೀಸ್ ಹೆಲ್ಪ್ ಮೀ ಅಂತಕ್ಕಂಥದ್ದು ಇಂಪೆರೇಟಿವ್ ಸೆಂಟೆನ್ಸ್ ಆದ್ರ ಸಿ ಈಸ್ ಮೈ ಫ್ರೆಂಡ್ ಅಂತಕ್ಕಂಥದ್ದು ಅಸರ್ಟಿವ್ ಸೆಂಟೆನ್ಸ್ ಆಗತ್ತಾ. ವಾಟ್ ಅ ನೈಸ್ ಡೇ, ದಿಸ್ ಈಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಡು ಯು ನೋ ಹಿಮ್, ದಿಸ್ ಈಸ್ ದ ಇಂಟ್ರೋಗೇಟಿವ್ ಸೆಂಟೆನ್ಸ್. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕ್ವಶನ್. ವಿಚ್ ಸೆಂಟೆನ್ಸ್ ಈಸ್ ಎಕ್ಸ್ಕ್ಲಾಮೇಟರಿ. ಎಕ್ಸ್ಕ್ಲಾಮೇಟರಿ ಮೀನಿಂಗ್ ಏನ್ ಬರ್ತದೆ ಎಕ್ಸ್ಕ್ಲಾಮೇಟರಿಗೆ? ವಾಕ್ಯದ ಕೊನೆಯಲ್ಲಿ ಆಗಿರಬಹುದು, ವಾಕ್ಯದ ಮಧ್ಯದಲ್ಲಿ ಆಗಿರಬಹುದು, ವಾಕ್ಯದ ಸ್ಟಾರ್ಟ್ ವಿತ್ ಪ್ರಾರಂಭದಲ್ಲಿ ಆಗಿರಬಹುದು. ಇಲ್ಲಿ ಎಕ್ಸ್ಕ್ಲಮೇಟರಿ ಸಿಂಬಾಲ್ ಬರ್ತದ, ಅಂದ್ರೆ ಆಶ್ಚರ್ಯ ಸೂಚಕ ಚಿಹ್ನೆ. ಐ ಆಮ್ ಅ ಸ್ಟೂಡೆಂಟ್. ದಿಸ್ ಈಸ್ ಅ ವಿಚ್ ಒನ್? ಐ ಆಮ್ ಅ ಸ್ಟೂಡೆಂಟ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್. ಹೌ ಬ್ಯೂಟಿಫುಲ್ ದ ಮೂನ್ ಈಸ್. ದಿಸ್ ಈಸ್ ಅ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಸರಿಯಾದ ಉತ್ತರ. ಕ್ಲೋಸ್ ದ ವಿಂಡೋ. ದಿಸ್ ಈಸ್ ಅ ಇಂಪೆರೇಟಿವ್. ಈಸ್ ಹಿ ಯುವರ್ ಬ್ರದರ್. ದಿಸ್ ಈಸ್ ಅ ಇಂಟ್ರಾಗೇಟಿವ್. ಓಕೆ, ನೆಕ್ಸ್ಟ್ ಒನ್. 51 ಕ್ವಶನ್. ನೀವೆಲ್ಲ ಇವುಗಳನ್ನ ಏನ್ ಮಾಡ್ತಾ ಹೋಗ್ಬೇಕಪ್ಪ ಅಂತಂದ್ರೆ ನೋಟೌಟ್ಗಳನ್ನ ಮಾಡ್ತಾ ಹೋಗ್ಬೇಕು. ಅಂದ್ರೆ ಒಂದ್ಸಾರಿ ನೀವು ಇವುಗಳನ್ನ ಅಂದ್ರೆ ರಿವಿಷನ್ ಮಾಡ್ಕೋತಾ ಇದ್ರೆ ನಿಮ್ಗೆ ಸರಿಯಾಗಿ ನೆನಪು ಉಳಿತಾವ. ಎಲ್ಲಾ ಸೆಂಟೆನ್ಸ್ಗಳ ಸ್ವಲ್ಪ ರೂಲ್ಸ್ಗಳನ್ನ ನೋಡ್ಕೊಡ್ರಿ. ಅಷ್ಟರಲ್ಲಿ ನಿಮ್ಗ ಪ್ರತಿಯೊಂದು ಕೂಡ ಐಡೆಂಟಿಫೈ ಮಾಡಾಕ ಗೊತ್ತಾಗತ್ತ. ವಿಚ್ ಪಂಕ್ಚುಯೇಷನ್ ಮಾರ್ಕ್ ಈಸ್ ಯೂಸ್ಡ್ ಇನ್ ಆನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಮಾಡುವಾಗ ಯಾವ ಪಂಕ್ಚುಯೇಷನ್ ಮಾರ್ಕ್ ಅನ್ನ ಯೂಸ್ ಮಾಡ್ತೀವಿ ನಿಮಗೆ ನಾನು ಪ್ರತಿಯೊಂದು ಕೂಡ ಹೇಳಿದ್ದೆ ಕ್ಲಾಸಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಇಂಟ್ರಾಗೇಟಿವ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ ಅಂತಂದ್ರೆ ಇಲ್ಲಿ ನಾವು ಯಾವ್ದನ್ನ ಪಂಕ್ಚುಯೇಷನ್ ಯೂಸ್ ಮಾಡ್ತೀವಿ? ಕ್ವಶನ್ ಮಾರ್ಕ್ ಅನ್ನ ಯೂಸ್ ಮಾಡ್ತೀವಿ. ಫುಲ್ ಸ್ಟಾಪ್ ಅನ್ನ ಅಸರ್ಟಿವ್ ಅಲ್ಲಿ, ಎಕ್ಸ್ಕ್ಲಮೇಷನ್ ಭಾವಸೂಚಕ. ಓಕೆ, ಇದು ಕಾಮನ್. Which punctuation mark is used in an exclamatory sentence? Option B is right answer. Next one. Which sentence asks a yes or no question? Where do you live? What is your name? Are you a student? Who is your teacher? Listen here. ಎಸ್ ಆರ್ ನೋ ಟೈಪ್ ಪ್ರಶ್ನೆಗಳು ಪ್ರತಿಯೊಂದು ಕೂಡ ಏನ್ ಮಾಡ್ತಾವಪ್ಪ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಇಂದ ಪ್ರಾರಂಭವಾಗಿರ್ತಾವ.
ಇಲ್ಲಿ ಆರ್ ಯುವ ಸ್ಟೂಡೆಂಟ್, ದಿಸ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ವಿಚ್ ಈಸ್ ದ WH ಕ್ವಶನ್. ಇಲ್ಲಿ WH ವರ್ಡ್ ಇಂದ ಪ್ರಾರಂಭಗೊಂಡಿರ್ತಕ್ಕಂತಹ ಪ್ರಶ್ನೆಗಳಿಗೆ ನಾವು WH ಕ್ವಶನ್ ಅಂತ ಕರಿತೀವಿ. ಇದು ಬಹಳಷ್ಟು ಈಜಿ ಆಗಿರ್ತಕ್ಕಂಥದ್ದು. ನಾವು ಡೈರೆಕ್ಟ್ ಆಗಿ ಆನ್ಸರ್ಸ್ ಅನ್ನ ನೋಡ್ತಾ ಹೋಗೋಣ. ಯಾಕಪ್ಪ ಅಂತಂದ್ರೆ ಸಮಯ ಬಹಳಷ್ಟು ಶಾರ್ಟ್ಸ್ ಇರುವುದರಿಂದ ನಾವು ಇವುಗಳನ್ನ ನೋಡ್ತಾ ಹೋಗೋಣ. ನಿಮಗೆ ರೂಲ್ಸ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡೀನಿ, ಫಸ್ಟ್ನೇ ಕ್ಲಾಸಲ್ಲಿ ನೀವು ನೋಡ್ಕೋಬಹುದು. ವಾಟ್ ಈಸ್ ಯುವರ್ ನೇಮ್, ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ವಿಚ್ ಸೆಂಟೆನ್ಸ್ ಗಿವ್ಸ್ ಆನ್ ಆರ್ಡರ್, ಶುಡ್ ದ ಡೋರ್, should the door, this is a order, right answer. Which sentence expresses the wish, may God bless you, this one. Next one, which is an assertive sentence, which is an assertive sentence, birds can fly, what a pity, don't shout, where are you, birds can fly. Which is an exclamatory sentence, alas, he is dead. This is only A is right answer. Next one, which sentence is imperative? Imperative, never tell a lie. ಎಂದಿಗೂ ಸುಳ್ಳನ್ನು ಹೇಳಬೇಡ. Which is a WH word? Why? Option C is right answer. Which is a yes or no question? Did you finish your homework? Yes. Next one, which sentence expresses surprise? Wow, you won the prize. Option A is the right answer. Which sentence is assertive? India is my country. This is an assertive sentence. Which sentence is interrogative? Can you solve this problem? Question mark. Next one, which sentence is imperative? Imperative, please wait here. Option A right answer. Which sentence is exclamatory? Exclamatory, how lucky you are. This one, A option is right answer. Next one, which sentence states a fact? Which sentence states a fact? Water boils at 100 degrees Celsius. What a nice view. Open the box. Are you hungry? This is the what boils at 100 degrees Celsius is states a fact. Right answer. Which sentence asks for information? Where is the library? Option A is right answer. Which sentence gives advice? Always respect your parents. This is the advice. Which sentence expresses joy? Hurrah! We won the game. Option A is the right answer. Which sentence is an interrogative sentence? Do you like English? Yes, I like. Which sentence expresses a request? This is a imperative. Please lend me your pen. Yes. Which is an assertive sentence? My brother cooks well. Which is an interrogative sentence? Why are you crying? Question mark. Which is an imperative sentence? Switch off the fan. Option A. Which is an exclamatory sentence? Alas, we lost the match. Next one, which sentence expresses advice? Drink plenty of water. Option A is a right answer. Which sentence asks a yes or no question? Can you drive a car? Yes. Which word is the WH word? Fair. Start with WH letter. Which sentence is assertive? The earth revolves around the sun. Option A. Which sentence is interrogative?
Did you finish the project? This is correct. Which sentence is imperative? Don't waste time. This is the imperative. Which sentence expresses happiness? Hurrah! India won the match. Which sentence states a fact? The moon is the Earth's natural satellite. This is the states fact. Next one, 39 question. Which punctuation is used in exclamatory sentence? Option A is the right answer. This type. Which sentence is the WH question? Who is your English teacher? This is the WH question. Listen here. ಈ ಒಂದು ಸೆಂಟೆನ್ಸ್ ಟಾಪಿಕ್ ಮೇಲೆ ನಾವು ಇಷ್ಟೊಂದು ಸಂಪೂರ್ಣವಾಗಿ ತಿಳ್ಕೊಂಡಿವಪ್ಪ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನಾವು ಅವುಗಳನ್ನ ಸಾಲ್ವ್ ಮಾಡಾಕ ಡೇರ್ ಆಗತ್ತ. ಪ್ರತಿಯೊಂದು ಕೂಡ ಈ 4 ಸೆಂಟೆನ್ಸ್ ಮೇಲೆ ನಮಗೆ ಈ ಎಲ್ಲ ರೀತಿಗಳನ್ನ ಕೇಳಬಹುದು. ನೋಡ್ರಿ, ಒಂದ್ ಕಡೆ ಹೆಂಗ್ ಕೇಳೋಣ, ರೂಲ್ಸ್ ಗಳನ್ನ ಕೇಳೋಣ. ಇನ್ನೊಂದ್ ಕಡೆ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ಯಾವ ವಿಧವಾಗಿರ್ತಕ್ಕಂತಹ ಸೆಂಟೆನ್ಸ್ ಐತಿ ಅಂತಕ್ಕಂಥದ್ದನ್ನ ಕೇಳಬಹುದು. ಅಷ್ಟೇ ಅಲ್ದ ಯಾವ ಟೈಪ್ಸ್ ಸೆಂಟೆನ್ಸ್ದು ಯಾವ ರೀತಿ ಪಂಕ್ಚುಯೇಷನ್ ಮಾರ್ಕ್ ಬರ್ತೈತಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ಬಹುದು. ಅದಕ್ಕಾಗಿ ನಾವು ಗಟ್ಟಿಯಾಗಿ ಪ್ರಿಪೇರ್ ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯ ಇರುವುದಿಲ್ಲ. ಓಕೆ, ಇಲ್ಲಿ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ ನಾವು. 41 ಕ್ವಶನ್. ವಿಚ್ ಸೆಂಟೆನ್ಸ್ ಗಿವ್ಸ್ ಆನ್ ಇನ್ಸ್ಟ್ರಕ್ಷನ್? Write your name neatly. Option A is the right answer. Which sentence is exclamatory? What an exciting match. This is the exclamatory. Next one question. Which sentence is assertive? Honesty is the best policy. This is the assertive sentence. ನೀವು ನೋಡ್ರಿ, ಬಹಳಷ್ಟು ನಾವು ಅವಸರವನ್ನ ಮಾಡ್ತಾ ಹೋದ್ರೆ ನಾನು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಟ್ ಆಗಿರ್ತಕ್ಕಂಥ ಕ್ಲಾಸಸ್ ಅನ್ನ ಮಾಡಿಲ್ಲ. ಎಷ್ಟು ಮೇನ್ ಇದೆ ಅಷ್ಟೇ ಮಾಡ್ತಾ ಹೋಗೇನಿ. ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಅಂದಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗತ್ತಾ. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಗ್ಲಿಷ್ ಗ್ರಾಮರ್ ಅಬೌಟ್ ಡೌಟ್ ಇದ್ರೆ ನೀವು ಕಾಮೆಂಟ್ ಮಾಡ್ರಿ. ವಿಚ್ ಸೆಂಟೆನ್ಸ್ ಆಸ್ಕ್ ಫಾರ್ ಇನ್ಫಾರ್ಮೇಶನ್? ವಾಟ್ ಈಸ್ ಇಟ್? What time is it? This is the information. Which sentence is imperative? Read the passage carefully. This is correct. Which sentence expresses sorrow? Alas, my grandfather passed away. This is the sorrow news. Sorrow meaning dukkha anta. Which sentence is a yes or no question? Have you completed your homework? This is only yes or no type questions. Yes. Which sentence is assertive? The Ganga is a holy river. This is right answer. Which sentence is exclamatory? How intelligent she is. This is the right answer. Today classes last one question. Listen here. MCQs sentence topic 15th one question. Which sentence is interrogative? Which sentence is interrogative? Where did you buy this book? This is only option A right answer. Okay, ಇಲ್ಲಿ ಸರಿಯಾದ ಉತ್ತರ. ಓಕೆ, ನಿಮಗೆ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಮುಂದಿನ ಒಂದು ಟಾಪಿಕ್ ಗ್ರಾಮರಲ್ಲಿ ಬರ್ತಕ್ಕಂತಹ ಒಂದು ನಂಬರ್ ಚಾಪ್ಟರ್ಸ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಪ್ರತಿಯೊಂದು ರೂಲ್ಸ್ ಅನ್ನು ಕೊಟ್ಟ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಮುಂದಿನ ಕ್ಲಾಸ್ ಅನ್ನು ಕೂಡ ಯಾರು ಸ್ಕಿಪ್ ಮಾಡದೆ ನೀವು ನೋಡ್ರಿ ಅಂತ ಹೇಳ್ತಾ, ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರ್ತಕ್ಕಂತಹ ಇದೊಂದು ಕ್ವಶನ್ ಅನ್ನ ಇವತ್ತಿನ ಒಂದು 50 ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವ ರೀತಿಯಲ್ಲಿ MCQs ಗಳನ್ನ ನಿಮಗೆ ರೆಡಿ ಮಾಡಿ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಆನ್ಸರ್ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಇವತ್ತಿನ ಒಂದು ಕ್ಲಾಸಲ್ಲಿ ನಿಮಗೆ ಒಂದು ಕ್ವಶನ್ ಅನ್ನ ನಾನು ಕೊಡ್ತೀನಿ. ಅದನ್ನು ಯಾರಿಗೆ ಉತ್ತರ ಗೊತ್ತದಲ್ಲ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಓಕೆ, ವಿಚ್ ಈಸ್ ಅವರ್ ಸ್ಟೇಟ್? ದಿಸ್ ಈಸ್ ಅ ವೆರಿ ಈಸಿ ಕ್ವಶನ್.
Which is our state? Please comment me your answer. Okay, thank you.